ಸಮುದಾಯವನ್ನು ಟಾರ್ಗೆಟ್ಟು ಇಲ್ಲಿರೋರೆಲ್ಲ ರೇವಣ್ಣ ಅವ್ರು ಏನು ಮಾತನಾಡ್ತಿದ್ದಾರೆ ಅವ್ರಿಗೆ ಅರ್ಥ ಆದರೆ ಸಾಕಷ್ಟೇ. ಜನರು ಗಮನಿಸ್ತಿದ್ದಾರೆ, ಜನರಿಗೆ ಬಿಟ್ಬಿಡೋಣ ವಿಚಾರ. ಇನ್ನು ಇಲ್ಲಿಗೆ ನಿಲ್ತಿಲ್ಲ ಅಂತ ಈ ರೀತಿಯ ತಾಕತ್ತು ಎಕ್ಸೆಟ್ರಾ ಸವಾಲುಗಳು ಕುಮಾರಸ್ವಾಮಿ ಅವರು ಕೂಡ ಹಾಕೇ ಬಿಟ್ರಿ. ಇವತ್ತು ಡಿ ಕೆ ಶಿವಕುಮಾರ್ ಅವರನ್ನು ತಾಕತ್ತಿದ್ರೆ ಸಂಪುಟದಿಂದ ಕೈ ಬಿಟ್ಬಿಡಿ ಅಂತ, ಅಂದರೆ ಮಾಡಿದವ್ರನ್ನ ಕರ್ಕೊಂಡು ಬನ್ನಿ, ಆರೋಪಿತರನ್ನು ಕರ್ಕೊಂಡು ಬನ್ನಿ, ಶಿಕ್ಷೆ ಕೊಡಿ, ಅದು ಬೇರೆ ಪ್ರತ್ಯೇಕ ಪ್ರಶ್ನೆ. ಅದನ್ನು ಹಂಚೋದ್ರ ಹಿಂದೆ ಇವರಿದ್ದಾರೆ, ಇವ್ರನ್ನ ಸಂಪುಟದಿಂದ ಕೈ ಬಿಡಿ ನೋಡೋಣ ತಾಕತ್ತಿದ್ರೆ ಅನ್ನೋ ಸವಾಲು ಇದು ಬೇರೆ. ಸರ್ಕಾರಕ್ಕೆ ಕುಮಾರಸ್ವಾಮಿ ಬಹಿರಂಗವಾಗಿ ಸವಾಲು ಹಾಕಿದ್ದಾರೆ. ಪೆನ್ ಡ್ರೈವ್ ಹಂಚಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಕೈವಾಡ ಇದೆ, ಕ್ಯಾಬಿನೆಟ್ನಿಂದ ಅವರನ್ನು ಕೈ ಬಿಡಿ ನೋಡೋಣ ಅಂತ ಹೇಳಿ ಸವಾಲು ಹಾಕಿದ್ದಾರೆ. ಕುಮಾರಸ್ವಾಮಿ ಅವರ ಸವಾಲು, ರೋಷಾವೇಶದ ಮಾತು ನಿಮ್ಮ ಮುಂದೆ. ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತಕ್ಕಂಥ ನಾನು ಇವತ್ತು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಕಾನ್ಸ್ಪಿರಸಿ ಏನಿದೆ, ಆ ಹೆಣ್ಣು ಮಕ್ಕಳ ಇದು ನಿಮ್ಮ ಪೆನ್ ಡ್ರೈವ್ಗಳಲ್ಲಿ ಏನು ಕ್ರೋಧೀಕರಿಸಿದ್ದೀರಿ, ಆ ಹೆಣ್ಣು ಮಕ್ಕಳ ಮಾನಹಾರಾಧ ಹಾಕಿದ್ದೀರಿ. ಆ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಕಾನ್ಸ್ಪಿರಸಿ ಇರ್ತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ಫಸ್ಟು ಡಿ ಕೆ ಶಿವಕುಮಾರ್ನ ಕ್ಯಾಬಿನೆಟ್ಟಿಂದ ಸಸ್ಪೆಂಡ್ ಮಾಡಬೇಕು, ಡಿಸ್ಮಿಸ್ ಮಾಡಬೇಕು. ಇದು ನಮ್ಮ ಡಿಮ್ಯಾಂಡು. ಅಷ್ಟು ಸುಲಭವಾಗಿ ಬಿಡೋದಿಲ್ಲ, ಈ ಕೇಸನ್ನ ಮುಚ್ಚಾಕಲಿಕ್ಕೂ ಬಿಡೋದಿಲ್ಲ. ಇದರಲ್ಲಿ ಯಾರೇ ತಪ್ಪು ಮಾಡಿರಲಿ, ಆ ತಪ್ಪಿಗೆ ಶಿಕ್ಷೆ, ತಲೆ ದಂಡ ಆಗಲೇಬೇಕು. ಈ ಪ್ರಕರಣದಲ್ಲಿ ವಿಡಿಯೋ ಪ್ರಕರಣ ಹೆಂಗೆ ಪ್ರಾರಂಭ ಆಗಿದೆ, ಅಂತಿಮ ಎಲ್ಲಿಗೆ ತೊಗೊಂಡೋಗಿ ನಿಲ್ಲಿಸ್ಕೊಂಡಿದ್ದೀರಿ, ಇದೆಲ್ಲ ಪಾರದರ್ಶಕವಾದಂಥ ರೀತಿಯಲ್ಲಿ ತನಿಖೆ ಆಗಬೇಕು. ಥ್ರೂಔಟ್ ಈ ಇಶ್ಯೂನಲ್ಲಿ ಡಿ ಕೆ ಶಿವಕುಮಾರ್ನ ಕಾನ್ಸ್ಪಿರೆನ್ಸಿ ಏನಿದೆ, he must be suspended from the cabinet. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. If this chief minister have any at least moral ground is there, morally if he is ready to accept all these things, ನೈತಿಕತೆ ಏನಾಗ್ತಿದೆ. ಸಮುದಾಯವನ್ನು ಟಾರ್ಗೆಟ್ಟು ಇಲ್ಲಿರೋರೆಲ್ಲ ರೇವಣ್ಣ ಅವ್ರು ಏನು ಮಾತನಾಡ್ತಿದ್ದಾರೆ ಅವ್ರಿಗೆ ಅರ್ಥ ಆದರೆ ಸಾಕಷ್ಟೇ. ಜನರು ಗಮನಿಸ್ತಿದ್ದಾರೆ, ಜನರಿಗೆ ಬಿಟ್ಬಿಡೋಣ ವಿಚಾರ. ಇನ್ನು ಇಲ್ಲಿಗೆ ನಿಲ್ತಿಲ್ಲ ಅಂತ ಈ ರೀತಿಯ ತಾಕತ್ತು ಎಕ್ಸೆಟ್ರಾ ಸವಾಲುಗಳು ಕುಮಾರಸ್ವಾಮಿ ಅವರು ಕೂಡ ಹಾಕೇ ಬಿಟ್ರಿ. ಇವತ್ತು ಡಿ ಕೆ ಶಿವಕುಮಾರ್ ಅವರನ್ನು ತಾಕತ್ತಿದ್ರೆ ಸಂಪುಟದಿಂದ ಕೈ ಬಿಟ್ಬಿಡಿ ಅಂತ, ಅಂದರೆ ಮಾಡಿದವ್ರನ್ನ ಕರ್ಕೊಂಡು ಬನ್ನಿ, ಆರೋಪಿತರನ್ನು ಕರ್ಕೊಂಡು ಬನ್ನಿ, ಶಿಕ್ಷೆ ಕೊಡಿ, ಅದು ಬೇರೆ ಪ್ರತ್ಯೇಕ ಪ್ರಶ್ನೆ. ಅದನ್ನು ಹಂಚೋದ್ರ ಹಿಂದೆ ಇವರಿದ್ದಾರೆ, ಇವ್ರನ್ನ ಸಂಪುಟದಿಂದ ಕೈ ಬಿಡಿ ನೋಡೋಣ ತಾಕತ್ತಿದ್ರೆ ಅನ್ನೋ ಸವಾಲು ಇದು ಬೇರೆ. ಸರ್ಕಾರಕ್ಕೆ ಕುಮಾರಸ್ವಾಮಿ ಬಹಿರಂಗವಾಗಿ ಸವಾಲು ಹಾಕಿದ್ದಾರೆ. ಪೆನ್ ಡ್ರೈವ್ ಹಂಚಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಕೈವಾಡ ಇದೆ, ಕ್ಯಾಬಿನೆಟ್ನಿಂದ ಅವರನ್ನು ಕೈ ಬಿಡಿ ನೋಡೋಣ ಅಂತ ಹೇಳಿ ಸವಾಲು ಹಾಕಿದ್ದಾರೆ. ಕುಮಾರಸ್ವಾಮಿ ಅವರ ಸವಾಲು, ರೋಷಾವೇಶದ ಮಾತು ನಿಮ್ಮ ಮುಂದೆ. ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತಕ್ಕಂಥ ನಾನು ಇವತ್ತು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಕಾನ್ಸ್ಪಿರಸಿ ಏನಿದೆ, ಆ ಹೆಣ್ಣು ಮಕ್ಕಳ ಇದು ನಿಮ್ಮ ಪೆನ್ ಡ್ರೈವ್ಗಳಲ್ಲಿ ಏನು ಕ್ರೋಧೀಕರಿಸಿದ್ದೀರಿ, ಆ ಹೆಣ್ಣು ಮಕ್ಕಳ ಮಾನಹಾರಾಧ ಹಾಕಿದ್ದೀರಿ. ಆ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಕಾನ್ಸ್ಪಿರಸಿ ಇರ್ತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ಫಸ್ಟು ಡಿ ಕೆ ಶಿವಕುಮಾರ್ನ ಕ್ಯಾಬಿನೆಟ್ಟಿಂದ ಸಸ್ಪೆಂಡ್ ಮಾಡಬೇಕು, ಡಿಸ್ಮಿಸ್ ಮಾಡಬೇಕು. ಇದು ನಮ್ಮ ಡಿಮ್ಯಾಂಡು. ಅಷ್ಟು ಸುಲಭವಾಗಿ ಬಿಡೋದಿಲ್ಲ, ಈ ಕೇಸನ್ನ ಮುಚ್ಚಾಕಲಿಕ್ಕೂ ಬಿಡೋದಿಲ್ಲ. ಇದರಲ್ಲಿ ಯಾರೇ ತಪ್ಪು ಮಾಡಿರಲಿ, ಆ ತಪ್ಪಿಗೆ ಶಿಕ್ಷೆ, ತಲೆ ದಂಡ ಆಗಲೇಬೇಕು. ಈ ಪ್ರಕರಣದಲ್ಲಿ ವಿಡಿಯೋ ಪ್ರಕರಣ ಹೆಂಗೆ ಪ್ರಾರಂಭ ಆಗಿದೆ, ಅಂತಿಮ ಎಲ್ಲಿಗೆ ತೊಗೊಂಡೋಗಿ ನಿಲ್ಲಿಸ್ಕೊಂಡಿದ್ದೀರಿ, ಇದೆಲ್ಲ ಪಾರದರ್ಶಕವಾದಂಥ ರೀತಿಯಲ್ಲಿ ತನಿಖೆ ಆಗಬೇಕು. ಥ್ರೂಔಟ್ ಈ ಇಶ್ಯೂನಲ್ಲಿ ಡಿ ಕೆ ಶಿವಕುಮಾರ್ನ ಕಾನ್ಸ್ಪಿರೆನ್ಸಿ ಏನಿದೆ, he must be suspended from the cabinet. If this chief minister have any at least moral ground is there, morally if he is ready to accept all these things, ನೈತಿಕತೆ ಏನಾಗ್ತಿದೆ.